ಹಾಯ್ ರೈತ ಬಂದ್ರೆ ಎಲ್ಲರಿಗೂ ನಮಸ್ಕಾರ. ಕೃಷಿ ಸೊಗಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತ ಬಂದ್ರೆ ಈ ವಿಡಿಯೋದಲ್ಲಿ ನಾನು NPK ಫರ್ಟಿಲೈಸರ್ ಆಗಿರ್ತಕ್ಕಂಥ ಅಂದ್ರೆ ನಾವು ಏನೇನು ಡ್ರಿಪ್ ಅಲ್ಲಿ ಕೊಡ್ತಾ ಇರ್ತೀವೋ ಗೊಬ್ಬರಗಳು ಅದರಲ್ಲಿ ಒಂದಾಗಿರ್ತಕ್ಕಂಥ 919 ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ 919 ಯೂಸ್ ಮಾಡೋದ್ರಿಂದ ಎಲ್ಲ ರೈತರಿಗೂ ತರಕಾರಿ ಮತ್ತು ಹಣ್ಣು ಬೆಳೆಯುವಂತಹ ರೈತರಿಗೆ ಏನು ಉಪಯೋಗ ಇದೆ ಎಂಬುದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ 19 NPK ಫರ್ಟಿಲೈಸರ್ ಅಲ್ಲಿ ಈ NPK ಸಮಾನವಾದಂತಹ ಇರ್ತದೆ. ಅದಕ್ಕಾಗಿ ಇದನ್ನು 919 ಎನ್ನುತ್ತಾರೆ. 19 ಎನ್ನುತ್ತಾರೆ. ಎನ್ ಎಲೆ ಮತ್ತು ಕಾಂಡದ ಬೆಳವಣಿಗೆಗೆ ಉಪಯೋಗವಾಗುತ್ತದೆ. P ಬಂದ್ಬಿಟ್ಟು ಬೇರು ಮತ್ತು ಬೀಜದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. K ಬಂದ್ಬಿಟ್ಟು ಸಸ್ಯ ಮತ್ತು ಆರೋಗ್ಯದ ಹೂವು ಬಿಡುವಿಕೆಗೆ ಸಹಾಯ ಮಾಡುತ್ತದೆ. ಇದನ್ನು ಯೂಸ್ ಮಾಡೋದ್ರಿಂದ ಇಷ್ಟು ಅನುಕೂಲಗಳಿವೆ. ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಲೆಗಳ ಮೇಲೆ ಸಿಂಪತಿನೂ ಕೂಡ ಮಾಡಬಹುದು, ಹಾಗೆಯೇ ಡ್ರಿಪ್ ಮೂಲಕನೂ ಬಿಡಬಹುದು. ಈ 919 ಗೊಬ್ಬರವನ್ನು ಬಿಡುವುದರಿಂದ ಇಷ್ಟೆಲ್ಲ ಉಪಯೋಗ ಇದೆ. ಇದನ್ನು ಎಲೆಗಳ ಮೇಲೆ ನಾವು ಪ್ರತಿ ಎಕರೆಗೆ 1 ಲೀಟರ್ಗೆ 7 ಗ್ರಾಮ್ ಅಂತೆ, ಅಂದರೆ ಒಂದು ಡ್ರಮ್ ನಾವು ಏನು ಸ್ಪ್ರೇ ಮಾಡ್ತೀವೋ ಅದು 20 ಲೀಟರ್ ಇಡಿಸುತ್ತದೆ. ಅದಕ್ಕೆ 140 ಗ್ರಾಮ್ ಅಂತೆ ಸ್ಪ್ರೇ ಮಾಡ್ತಾ ಹೋಗ್ಬೇಕಾಗಿರ್ತದೆ. ಎಷ್ಟು ಡ್ರಮ್ ಇಡಿಸುತ್ತೋ ಅಷ್ಟು ಡ್ರಮ್ಮು. ಹಾಗೆ ಡ್ರಿಪ್ ಮೂಲಕ ಬಿಡುವುದಾದರೆ 1 ರಿಂದ 2 kg 1 ಎಕರೆಗೆ ಬಿಡಬೇಕಾಗಿರುತ್ತದೆ. ಇದು 4 ದಿವಸಕ್ಕೊಮ್ಮೆ ಬಿಡ್ತಾ ಹೋಗ್ಬೇಕಾಗುತ್ತದೆ. 2 ರಿಂದ 3 kg ಯೂಸ್ ಮಾಡುವುದು, ಏನು ತೊಂದರೆ ಆಗೋದಿಲ್ಲ. ಇದನ್ನು ಬಿಟ್ಟದಷ್ಟು ಚೆನ್ನಾಗಿ ಸಸ್ಯಗಳ ಬೆಳವಣಿಗೆ ಆಗುತ್ತದೆ. ಇದನ್ನು ಯಾವ ಬೆಳೆಗೆ ಬಳಸಬೇಕೆಂದರೆ ತರಕಾರಿ ಮತ್ತು ಹೂವು ಬೆಳೀತಾ ಇರ್ತಕ್ಕಂಥವ್ರು, ಹಾಗೆ ಹಣ್ಣು ಹಂಪಲುಗಳು ಬೆಳೀತಾ ಇರ್ತಕ್ಕ ಇದನ್ನು ಬಳಸಬಹುದಾಗಿರುತ್ತದೆ. ಈ ಫರ್ಟಿಲೈಸರ್ ನಾವು ಡ್ರಿಪ್ ಮೂಲಕ ಬಿಡುವುದಾದರೆ ನೀರಿನಲ್ಲಿ ಬಿಡ್ತಕ್ಕಂಥ ಇದು ಮೊದಲು ನೀವು ಡ್ರಿಪ್ ಒಂದು ಗೇಟ್ ವಾಲ್ಗೆ ನೀರು ಆನ್ ಮಾಡಿ, ಅದರಲ್ಲಿ 1 ಅವರ್ ನೀರು ಹರಿಸುತ್ತೀರ ಅನ್ಕೊಳ್ಳಿ. ಲಾಸ್ಟಲ್ಲಿ ನೀವೇನು ಗೇಟ್ ವಾಲ್ ಆಫ್ ಮಾಡ್ತೀರೋ ಆ ಸಂದರ್ಭದಲ್ಲಿ ಒಂದು 20 ನಿಮಿಷದ ಮುಂಚೆನೇ ಇದನ್ನು ಡ್ರಿಪ್ಪಲ್ಲಿ ಬಿಟ್ಬಿಟ್ಟು ಗೇಟ್ ವಾಲ್ ಆಫ್ ಮಾಡಿ. ಆಗ ಗೊಬ್ಬರ ಸೈಡ್ಗೆ ಹೋದಂಗೆ ಗಿಡಗಳಿಗೆ ಹೋಗುತ್ತದೆ. ಸಿಂಪತಿ ಮಾಡುವ ವಿಧಾನ ಬಂದುಬಿಟ್ಟು ನೀವು ಮುಂಜಾನೆ ಸಿಂಪತಿ ಮಾಡಬೇಕು, ಇಲ್ಲಾಂದರೆ ಸಂಜೆ ಒಳಗೆ ಸಿಂಪತಿ, ಬಿಸಿಲ ಟೈಮಲ್ಲಿ ಸಿಂಪತಿ ಮಾಡೋಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಸಿಂಪತಿ ಮಾಡಿದ್ರೆ ಎಲೆಗಳು ಚೆನ್ನಾಗಿ ತೆಗೆದುಕೊಂಡು ಹೂವು, ಕಾಯಿ, ಹಣ್ಣು ಚೆನ್ನಾಗಿ ರಚನೆ ಮಾಡುತ್ತದೆ. ಇಷ್ಟು 919 ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತೀನಿ.